ಸಹನೆ ಮತ್ತು ತಾಳ್ಮೆ ನಿಜಕ್ಕೂ ಕೂಡ ಬಾರ್ಡರ್ ಅಲ್ಲಿ ಇದೆ. ಅದೇನಾದ್ರೂ ಕ್ರಾಸ್ ಆಗುತ್ತಾ ಅನ್ನುವಂತಹ ಅನುಮಾನಗಳು ಶುರುವಾಗಿದೆ. ಯಾಕಂದ್ರೆ ಕಲಬುರಗಿಯ ಮಾಕಾ ಲೇಔಟ್ ನಲ್ಲಿರೋ SBH ಬ್ಯಾಂಕ್ ಮುಂದೆ ಜನ ಬೆಳಿಗ್ಗೆಯಿಂದಲೂ ಜಮಾಯಿಸಿದ್ರು. ಹಣ ಸಿಗದ ಕಾರಣ ಬ್ಯಾಂಕ್ಗೆ ಮುತ್ತಿಗೆ ಹಾಕಿದ್ರು. ಅಲ್ಲದೆ ರಿಂಗ್ ರೋಡ್ ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಸಂಜೆ ಹೊತ್ತಿಗೆ ಕಲ್ಲು ತೂರಾಟ ನಡೆಸಿದ್ರು. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಕೆನರಾ ಬ್ಯಾಂಕ್ ನಲ್ಲಿ ಕಳೆದ 3 ದಿನಗಳಿಂದ ಹಣ ವಿತರಣೆ ಆಗ್ತಾ ಇಲ್ಲ. ಇದರಿಂದ ರೊಚ್ಚಿಗೆದ್ದ ಜನ ಬ್ಯಾಂಕ್ ಸಿಬ್ಬಂದಿನ ಹೊರಗೆ ತಳ್ಳಿ ಬೀಗ ಹಾಕಿದ್ರು. ದಾವಣಗೆರೆಯಲ್ಲಿ ವಿವಿಧ ಬ್ಯಾಂಕ್ಗಳಲ್ಲಿ ಹಣ ಸಿಗದ ಕಾರಣ ನಾಳೆ ಹಣ ಪಡೆಯೋಕೆ ಇವತ್ತೇ ಟೋಕನ್ ಪಡೆದ್ರು. ಇನ್ನು ದುಡ್ಡಿಲ್ಲ ಅಂತ ಜನ ಪರದಾಡಿದ್ರೆ ನೆಲಮಂಗಲದ SPM ಬ್ಯಾಂಕ್ನಿಂದ 2 ವ್ಯಕ್ತಿಗಳು 2 ಸೂಟ್ ಕೇಸ್ನಲ್ಲಿ ಲಕ್ಷ ಸಾಗಿಸ್ತಿದ್ರು. ಬೆಂಗಳೂರಿನ ಮಾಗಡಿಯಲ್ಲಿ 30 ಲಕ್ಷ ಬ್ಲಾಕ್ ಮನಿಯನ್ನ ವೈಟ್ ಮಾಡೋಕೆ ಹೋಗಿದ್ದ ಪೊಲೀಸ್ ಪೇದೆ ಸೇರಿದಂತೆ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಮಧ್ಯೆ ದೇಶಾದ್ಯಂತ 40 ಕಡೆ ದಾಳಿ ನಡೆಸಿರುವ ಜಾರಿ ನಿರ್ದೇಶನಾಲಯ 15 ಲಕ್ಷಕ್ಕೂ ಹೆಚ್ಚು ಮೊತ್ತದ ಹೊಸ ನೋಟುಗಳು ಹಾಗೂ ವಿದೇಶಿ ಕರೆನ್ಸಿಯನ್ನ ಸೀಸ್ ಮಾಡಿದೆ. ಇನ್ನು ಜನ್ಧನ್ ಖಾತೆಗಳಲ್ಲಿ ಕಾಳಧನ ಹೆಚ್ಚು ಡೆಪಾಸಿಟ್ ಆಗಿರುವ ಆರೋಪದ ಮೇಲೆ ಡ್ರಾ ಮಿತಿಯನ್ನ ತಿಂಗಳಿಗೆ ಕೇವಲ 10,000ಕ್ಕೆ ಮಾತ್ರ RBI ನಿರ್ಬಂಧ ಹೇರಿದೆ. ಸರ್, ಈಗ ಬ್ಯಾಂಕ್ಗಳಿಗೆ ಮುತ್ತಿಗೆ ಹಾಕೋದು ಅಥವಾ ಎಲ್ಲರೂ ಕೋಲಾರದಲ್ಲಿ 3 ದಿನದಿಂದ ಹಣ ಕೊಟ್ಟಿಲ್ಲ ಅಂತ ಬ್ಯಾಂಕ್ ಸಿಬ್ಬಂದಿಗಳನ್ನ ಹೊರಗೆ ಹಾಕೋದು, ಬೀಗ ಇಂಥವುಗಳನ್ನೆಲ್ಲ ಅಂದ್ರೆ ಬೇರೆ ಆಪ್ಷನ್ ಇಲ್ಲ ಅಂತ ತಾವು ಈಗಾಗಲೇ ಹೇಳಿದ್ದೀರಾ. ರಾಜಕೀಯ ಪ್ರೇರಿತ ಯಾವುದೋ ರಾಜಕೀಯ ಪಕ್ಷ ಮಾಡಿಸ್ಬಿಡ್ತಾ ಇದೆ ಇದನ್ನ. ಈ ದೇಶದಲ್ಲಿ ಯಾವುದನ್ನು ಬೇಕಾದ್ರೂ ರಾಜಕೀಯಕರಣಗೊಳಿಸಬಹುದು. ಇವತ್ತಾಗಿರೋ ಘಟನೆ ಅದಕ್ಕೆ ರಾಜಕೀಯ ಪ್ರೇರಿತ ಅಂತ ಹೇಳಕ್ಕೆ ನಾನಲ್ಲಿ ವಿಟ್ನೆಸ್ಸು ಅಲ್ಲ, ನನಗದರ ಅರಿವೂ ಇಲ್ಲ. ಆದರೆ ಸಹಜ ಆಕ್ರೋಶನೂ ಇರ್ಬೋದು ಜನರದ್ದು. ಕಾಸು ಸಿಗ್ತಿಲ್ಲ ಅಂತ ಕೋಪ ಮಾಡ್ಕೊಂಡಾಗ ಯಾರೋ ಗುಂಪಲ್ಲಿ ಏನಾಗುತ್ತೆ, 3 ಜನ ಎಗರ್ತಿದ್ರೆ ಸಾಕು, 30 ಜನ ಅವ್ರ ಸುತ್ತಲೂ ಸೇರ್ಕತ್ತಾರೆ. ನಮ್ ಕತೆ ಹಂಗೇನೆ. ಅದು 3 ಜನ ಓಯ್ ಅಂತ ಕೂಗಾಡ್ತಾ ಇದ್ದಾರೆ, 30 ಜನ ಹೌದಣ್ಣ ಅಂತ ಅವ್ನಿಂದ ನಿಂತಿರ್ತಾರೆ. ಬಟ್ ಆ 3 ಜನ ಮುಂದಕ್ಕೆ ಹೋದ್ರೆ 30 ಜನ ಹಿಂದಕ್ಕೆ ಹೋಗ್ಬಿಡ್ತಾರೆ ಸೈಡ್ ಆಗಿ ಪಕ್ಕ. ರಾಜಕೀಯ ಪ್ರೇರಿತ ಅನ್ನೋದನ್ನ ಯಾವ್ದನ್ನ ಬೇಕಾದ್ರೂ ಹೇಳ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ಇದನ್ನ ರಾಜಕೀಯ ಪ್ರೇರಿತ ಅನ್ನೋದು, ನಾಳೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಳವನ್ನ ಮಾಮೂಲಿಯಂತೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ರಾಜ್ಯ ಸರ್ಕಾರ. ಈಗಾಗಲೇ ಬಂದ್ಬಿಟ್ಟಿದೆ ಕೆಲವರಿಗೆಲ್ಲ ಬಂದಿದೆ. ತೆಲಂಗಾಣ ಸರ್ಕಾರ ಅಲ್ಲಿಯ ತನ್ನ ನೌಕರರಿಗೆ ಒಂದು 10,000 ರೂಪಾಯಿನೋ 5,000 ರೂಪಾಯಿನೋ ಕ್ಯಾಶ್ ಪೇಮೆಂಟ್ ಮಾಡಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಂಥದ್ದು ತನ್ನ ನಿಯಮವನ್ನ ತಾನೇ ಇದು ಮಾಡ್ಕೊಂಡು ಒಂದು 10,000 ರೂಪಾಯಿನ ಕ್ಯಾಶ್ ಕೊಟ್ಬಿಟ್ಟಿದೆ. ರಾಜ್ಯ ಸರ್ಕಾರಿ ನೌಕರರು ಮಾಡಿರುವಂತಹ ಪಾಪ ಆದ್ರೂ ಏನು? ಜನ ಒಂದು ಪ್ರಶ್ನೆ ರಿವರ್ಸ್ ಕೇಳ್ಬೋದು ನಮ್ಮನ್ನ. ರಾಜ್ಯ ಸರ್ಕಾರಿ ನೌಕರರಿಗೆ 10,000 ರೂಪಾಯೋ 5,000 ರೂಪಾಯೋ ಕ್ಯಾಶನ್ನ ಯಾಕೆ ಕೊಡಬೇಕು? ಅವ್ರೇನ್ ಮೇಲಿಂದ ಇಳಿದು ಬಂದಿದ್ದಾರ? ಅವ್ರೇನ್ ನಮ್ಮ ತರ ಜನ ಅಲ್ವಾ? ಅವರು ಕ್ಯೂ ನಿಲ್ಬೇಕು ಅಂತ? ನೋ. ವೆಲ್ತ್ ಜನರೇಷನ್ ಅಂಡ್ ರೆವಿನ್ಯೂ ಜನರೇಷನ್ ಎಲ್ಲಾಗ್ತಾ ಇದೆ. ಆ ಸಿಸ್ಟಮ್ ಚೆನ್ನಾಗಿ ಇಟ್ಕೋಬೇಕು ಯಾವಾಗಲೂ ನೀವು, ಯಾವಾಗಲೂ ಅಷ್ಟೇ. ಸೊ ಒಂದು ಸಣ್ಣ ಕಾಳಜಿ ಯಾಕಲ್ಲಿ ಬರುತ್ತೆ ಅಂತಂದ್ರೆ, ಅವರು ಆಸ್ತಿಗಳನ್ನ ಮತ್ತು ಕಂದಾಯವನ್ನ ಅಥವಾ ಆದಾಯಗಳನ್ನ ಸೃಜನೆ ಮಾಡುವಂಥದ್ದು. ಆ ಜಾಗ ಸರಿ ಇರಬೇಕು. ಆ ಜಾಗ ಎಗರು ಬಿದ್ದು ಬಿಟ್ರೆ ಕಷ್ಟ. ಫಾರ್ ಎಕ್ಸಾಂಪಲ್, ಈಗ ಚಿಕ್ಕಬಳ್ಳಾಪುರದಲ್ಲೋ ಇಲ್ಲ ಬ್ಯಾಂಕ್ ಸಿಬ್ಬಂದಿಯನ್ನ ಯಾಳಕೊಂಬಂದು ಹೊರಕ್ಕೆ ಹಾಕಿ ಬೀಗ ಹಾಕಿದ್ರಿ. ನಾಳೆಯಿಂದ ಬ್ಯಾಂಕ್ ಸಿಬ್ಬಂದಿ ಬ್ಯಾಂಕ್ಗೆ ಬರ್ದಿದ್ರೆ ಏನ್ ಮಾಡ್ತೀರಿ? ನೀವೇನ್ ಮಾಡ್ತೀರಿ ಅಂತ ನಾನು ಕೇಳೋದು. ನಾವು ಬರಲ್ಲಪ್ಪ, ನಮ್ಗಲ್ಲಿ ಸೆಕ್ಯೂರಿಟಿ ಇಲ್ಲಪ್ಪ, ನಾನು ಬರಲ್ಲಪ್ಪ ಬ್ಯಾಂಕ್ ಒಳಗೆ. ಏನ್ ಮಾಡ್ತೀರಿ? ಇರೋ ಬ್ಯಾಂಕು ತೆಗೆದಿದ್ರೆ ಏನಾಗತ್ತೆ? ಇನ್ನೊಂದಿಷ್ಟು ಪರದಾಡ್ಬೇಕು. ದಾಟ್ ಇಸ್ ದ. ಮತ್ತೆ ರೋಡ್ಗೆ ಹೋಗ್ತೀರಿ, ಮತ್ತೆ ಕಲ್ಲು ಹಿಡಿತೀರಿ, ಮತ್ತೆ ಬೆಂಕಿ ಹಾಕ್ತೀರಿ, ಟೈರ್ ನಿಲ್ಲಿಸ್ತೀರಿ, ಏನೋ ಮಾಡ್ಕೋತೀರಿ. ಪ್ರಯೋಜನ ಏನಾಯ್ತು ನಿಮ್ಗೆ? ಅದರಿಂದ ಬಂತ ದುಡ್ಡು? ಬರಲ್ಲ. ದಟ್ ಈಸ್ ವೈ ಐ ಸೆಡ್ ದರ್ ಇಸ್ ನೋ ಪಾಯಿಂಟ್. ಡೋಂಟ್ ಟ್ರೈ ದಟ್ ಅಂತ. ಯಾಕೆ ಅಂತ ಹೇಳ್ತೀನಿ, ಮುಗ್ಧರಾಗಿರುವಂತಹ ಜನರನ್ನ ದುರ್ಬಳಕೆ ಮಾಡ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಯಾರೇ ಬಂದರೂ, ಯಾವುದೇ ಪಕ್ಷ ಆಗಲಿ, ಯಾವುದೇ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಳೋದು ಸುಲಭ. ಆದರೆ ಅದರ ಅಪಾಯಗಳನ್ನು ನೀವು ಎದುರಿಸ್ತೀರಿ ನಾಳೆ. ಇದರಲ್ಲಿ ಅದ್ರ ಮೇಲೆ ಬೀಳೋ ಕೇಸ್ಗಳಿವೆಯಲ್ಲ, ಈ 4-6 ವರ್ಷ 8-8 ವರ್ಷ ನಡೀತವೆ. ಹೇಳಿದ್ದೀನಿ ನಾನು, ಕೋರ್ಟ್ಗೆ ನೀವೇ ಅಲಿತೀರಿ. ಆಮೇಲೆ ಹೋಲ್ಡ್ ದ ಪೇಷನ್ಸ್. ಪ್ರೊಟೆಸ್ಟ್ ಬೇರೆ, ವಯಲೆನ್ಸ್ ಬೇರೆ, ಎರಡು ಬೇರೆ ಬೇರೆ. ಬ್ಯಾಂಕ್ ಸಿಬ್ಬಂದಿನ ಹೊರಗೆ ಎಳೆದಾಕೋದು, ಅವರು ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಅಂತ ಅವ್ರು ಕೇಸ್ ಫಿಟ್ ಮಾಡಿಸೋದು, ದೀಸ್ ಆರ್ ಆಲ್ ನಾಟ್ ರಿಕ್ವೈರ್ಡ್. ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು 10,000 ರೂಪಾಯಿ ಕೊಟ್ಟಿದ್ದು ಏನು ಬಿಡದೋಗ್ತಿತ್ತು ಈ ರಾಜ್ಯ ಸರ್ಕಾರಕ್ಕೆ ಅಂತ ಬಹಳ ಜನದ ಪ್ರಶ್ನೆ. ಎಕ್ಸಾಕ್ಟ್ಲಿ ಆ ಅಟೆಂಪ್ಟು ಮಾಡಿಲ್ಲ ನಮ್ಮ ಗೌರ್ಮೆಂಟ್. ಇಲ್ಲಿ ನಮ್ಮ ಅಟೆಂಪ್ಟು ಮಾಡಿಲ್ಲ. ಕೇರಳ ಸರ್ಕಾರ 1,200 ಕೋಟಿ ರೂಪಾಯಿ ಹೆಚ್ಚುವರಿ ಹಣನ ನಮಗೆ ರಿಲೀಸ್ ಮಾಡ್ಕೊಡಿ, ಬಿಕಾಸ್ ನಮ್ಮ ನೌಕರರಿಗೆ ಒಂಚೂರು ದುಡ್ಡು ಕೊಡ್ಬೇಕು ನಾವು ಅಂತ ಅವ್ರು ಕೇಳಿದ್ದಾರೆ. ನಮ್ಮಲ್ಲಿ ಕೇಳಕ್ಕೂ ಹೋಗಿಲ್ಲ. ದೇ ಡೋಂಟ್ ಬಾದರ್. ನಮ್ಮಲ್ಲಿ ನಮ್ಮಲ್ಲಿ ತಲೆನೇ ಕೆಡಿಸ್ಕೊಂಡಿಲ್ಲ ಯಾರುವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರ್ಥಿಕ ಮಂತ್ರಿಗಳು ಕೂಡ ನೆಮ್ಮದಿಯಾಗಿದ್ದಾರೆ. ಅವ್ರಿಗೆ ಯಾವ ಸಮಸ್ಯೆನೂ ಇಲ್ಲ. ಯಾವ ಸಮಸ್ಯೆನೂ ಇಲ್ಲ ಅವ್ರಿಗೆ. ಆಗ ರಾಜಕೀಯ ಮಾಡೋದೇ ಸ್ಟಾರ್ಟ್ ಆಗ್ಬಿಟ್ರೆ ಯಾರೊಬ್ರು ಇನ್ನೊಬ್ರು ಬಿಜೆಪಿ ಎಲ್ಲ ಬೇಕು ಅಂತ ಸರ್ ಇದು ಸಿದ್ದರಾಮಯ್ಯ ಮಾಡ್ತಿರೋದು.
ಯಾಕೆ? ಜನಕ್ಕೆ ನೋಟ್ ಸಿಕ್ಕದೆ ಇದ್ರೆ ಪ್ರಾಬ್ಲಮ್ ಆಗತ್ತಲ್ವಾ? ಆಮೇಲೆ ಪ್ರಾಬ್ಲಮ್ ಆದ್ಮೇಲೆ ಜನ ಕೋಪ ಮಾಡ್ಕೋತಾರಲ್ವಾ? ಆಮೇಲೆ ಯಾರು ಈ ನೋಟನ್ನು ಬ್ಯಾನ್ ತಂದವರು ಅಂತ ನಮ್ಮನ್ನು ಬೈತಾರಲ್ವಾ? ಆಮೇಲೆ ಆ ಕೋಪ ಅನ್ನೋರು ಯೂಸ್ ಮಾಡ್ಕೋಬೋದಲ್ವಾ ಅಂತ, ಅದು ರಾಜಕಾರಣ. ಸಿ, ಈ ಥರ ಸೈಕ್ಲಿಂಗ್ ಆಫ್ ಪೊಲಿಟಿಕಲ್ ಟಾಕ್ಗೆ ಎಂಡೇ ಇಲ್ಲ ಇದಕ್ಕೆ. ಅಥವಾ ಅವರೇ ರಿವರ್ಸ್, ನಾವು ರೆಡಿ ಇದ್ವಿ ರೀ ದುಡ್ಡು ಕೊಡೋಕ್ಕೆ ಬೇಕಾದ್ರೆ ಇವ್ರು ಕೇಳಬೇಕಾ ಬೇಡವಾ ಒಂದ್ಸರಿ ನಮ್ಮನ್ನ? ನಮ್ಗೇನು ಕನ್ಸು ಬೀಳ್ಬೇಕಾ ಕರ್ನಾಟಕದಲ್ಲಿ ದುಡ್ಡಿಲ್ಲ ಅನ್ನೋಕ್ಕೆ? ಕೇಳಬೇಕಲ್ವಾ? ಒಂದು ಕಾಗದ ಬರೆಯೋದು ಬೇಡವಾ? ಒಂದು ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಕೊಡಿಲ್ಲ, ಅರ್ಜೆಂಟ್ ಸಂಬಳ ಕೊಡ್ಬೇಕು ನಾವು ಅಂತ ಕೇಳಿಲ್ಲ ಇವರು ಅಂತ ಇವರು. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ದೇರ್ ಈಸ್ ನೋ ಪ್ರಾಫಿಟ್ ಇನ್ ದಿಸ್. ನಮಗೆ ಶ್ರೀಸಾಮಾನ್ಯರಿಗೆ ಅವರವರ ತೆವಲು ಮತ್ತು ಅವರವರ ಅಜೆಂಡಾಗಳು ತೀರ್ಕೋಬೋದಷ್ಟೇ. ನಿಮ್ಮ ಕಷ್ಟ ತೀರಲ್ಲ, ನಮಗೇನು ಆಗಲ್ಲ. ನೆನಪಿಟ್ಕೊಳ್ಳಿ ನೀವು, ನಮ್ಮ ಬದುಕನ್ನು ಇವತ್ತು ನಾವೇ ಅಡ್ಜಸ್ಟ್ ಮಾಡಿಕೊಂಡು ಕಟ್ಕೋಬೇಕು. ಬಿಕಾಸ್ ಅಲ್ಟಿಮೇಟ್ಲಿ ದೇಶಭಕ್ತಿಯನ್ನು ಬೋಧನೆ ಮಾಡೋರುಗಳಿಗಿಂತ ದೇಶಭಕ್ತಿ ಅಡಗಿರೋದು ಈ ದೇಶದ ಕೊನೆಯ ವ್ಯಕ್ತಿಯಲ್ಲಿ ಹೆಚ್ಚು. ಬೋಧನೆ ಮಾಡೋರಿಂದ ಅಲ್ಲ, ಕೊನೆಯ ವ್ಯಕ್ತಿ ಯಾರಿದ್ದಾನೆ ಅವನಿಗೆ ನಿಮಗೆ ದುಪ್ಪಟ್ಟು ಪಟ್ಟು ಅವನಿಗೆ ದೇಶಭಕ್ತಿ ಇರುತ್ತೆ. ಅವನಿಗೆ ಗೊತ್ತಿದೆ, ಆ ಕಾರಣಕ್ಕೆ ಅವನು ನಿಮ್ಮಿಂದ ಬೋಧನೆ ಮಾಡಿಸ್ಕೊಳ್ಳದೆ ಸಪೋರ್ಟ್ ಮಾಡ್ತಾ ಇರೋದು ಸ್ಕೀಮ್ನ. ಹಾಗಾಗಿ ನಮ್ಮ ಬದುಕನ್ನು ನಾವೇ ಕಟ್ಕೋಬೇಕು ಅನ್ನಿಸ್ತಿದೆ ಈಗ. ಇದನ್ನು ಬಿಟ್ಟು ಮೇಲಕ್ಕೆ ಹೋದರೆ ನಾವೇ ಸಿಕ್ಕಾಕೊಳ್ಳೋ ಚಾನ್ಸ್ ಇದೆ. ಸಂಬಳದ ದಿನ ಸಮಸ್ಯೆ ಆಗಿರೋಂಥ ಜನ ಏನೇನು ಸಮಸ್ಯೆ ಅನುಭವಿಸ್ತಿದ್ದಾರೆ ಅನ್ನೋ ಒಂದು ಝಲಕ್ಕನ್ನು ನೋಡೋಣ. ಕೆಲಸ ಮಾಡೋದ್ರ ಟೈಮಲ್ಲಿ ಇದು ದುಡ್ಡು ತಗೊಳಕ್ಕೆ ಆಗ್ತಿಲ್ಲ ನಮ್ಗೆ 2,000. ಅದಕ್ಕೆ ನಮಗೆ ಈಗ ಸಿಂಧಿಗೆ ಹೋಗೋಕ್ಕೂ ದುಡ್ಡು ಇಲ್ಲ. ಈಗ ಗುಲ್ಬರ್ಗ ಬಂದು ಹೇಳಿದ್ಬಿಟ್ಟು ATM ಅಲ್ಲಿ ಡ್ರಾ ಮಾಡ್ಕೋಬೇಕಂದ್ರೆ ಎಲ್ಲ ATM ತಿರುಗಾಡ್ ಬಂದೆ ನಾನೀಗ. ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ. ಈಗ ಈ ಸ್ಯಾಲ್ರಿ ಬಂದ್ಬಿಟ್ಟು ನಮಗೆ ಬ್ಯಾಂಕ್ ಮುಖಾಂತರ ನಮಗೆ ಟ್ರಾನ್ಸಾಕ್ಷನ್ ಇರೋದ್ರಿಂದ ಇದರಿಂದ ನಮ್ಗೆ ಯಾವುದು ತೊಂದರೆ ಇಲ್ಲ. ಹಾಗೂ ಬ್ಯಾಂಕ್ಗಳು ಇವಾಗಲೇ 2,000 ರೂಪಾಯಿ ಪರ್ ಡೇ ನಮಗೆ ರಿಲೀಸ್ ಮಾಡುತ್ತಿರೋದ್ರಿಂದ ಕೂಡ ನಮ್ಮ ಯಾವ್ದು ಜೀವನಕ್ಕೆ ಯಾವ್ದು ಅರ್ಥವ್ಯತೆ ಆಗ್ತಾ ಇಲ್ಲ. ನಮ್ಮ ಸ್ಯಾಲ್ರಿ ಯಾವಾಗಲೂ ಆನ್ಲೈನ್ ಆಗೋದು, ಬ್ಯಾಂಕ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬ್ಯಾಂಕ್ ಅಲ್ಲಿ 24,000ವರೆಗೆ ಡ್ರಾ ಮಾಡೋ ಕೆಪಾಸಿಟಿ ಕೊಟ್ಟಿದ್ದಾರೆ, ಅದರಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಮುಂದೆನೂ ತೊಂದರೆ ಆಗೋದಿಲ್ಲ ಅನ್ಕೊಂತೀವಿ. ಮೋದಿಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಬೆಳಗ್ಗೆ 8:30 ಬಂದಿದ್ದೀನಿ. ಬಂದು ಕ್ಯೂನಲ್ಲಿ ನಿಂತ್ಕೊಂಡಿದ್ರೆ ಇವರು ಬ್ಯಾಂಕ್ ಸಿಬ್ಬಂದಿ ಬಂದ್ಬಿಟ್ಟು ಈಗ ಬೋರ್ಡ್ ಆಗ್ತಾ ಇದೆ ಅಂತ, ನೋ ಕ್ಯಾಶ್ ಅಂತ. ಇಲ್ಲ ಡೇಟ್ ಆಗ್ಬಿಟ್ಟು ಪೇಪರ್ ಅನೌನ್ಸ್ಮೆಂಟ್ ಮಾಡ್ಬೇಕಾಗಿತ್ತು, ಇಲ್ಲ ಡೇಟ್ ಆಗ್ಬಿಟ್ಟು ನನ್ನಿಂದ ಆಗ್ಬೇಕಂತ, ಇವತ್ತು ಕ್ಯಾಶ್ ಸಿಕ್ಕಲ್ಲ ಅನ್ಬಿಟ್ಟು ಬಂದು ತಳ್ತಾರೆ. ಏನೋ ನಾನು ಮುಂದೆ ಇದ್ದ ನೀವು ತಳ್ತಾರೆ, ಈ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ ನಡೆ ಇಂದಕ ಅಂತಾರೆ. ಪೊಲೀಸ್ನವ್ರು ತಗೊಂಡ್ ಅಡ್ಡ ಇಟ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ತಂಗಿ ಮದುವೆ ಆಯ್ತು. ಈಗ ವಾಲಕದವರು ಮತ್ತೆ ಚೌಟ್ರಿ ಬಾಡಿಗೆ ಮತ್ತೆ ಅಡಿಗೆ ಭಟ್ರಿಗೆ ಅವರಿಗೆಲ್ಲ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಅಮೌಂಟ್ ಪೇ ಮಾಡಬೇಕು. ಅವ್ರ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ನೋಡಿದ್ರೆ ATM ನಂಬರ್ ದುಡ್ಡಿಲ್ಲ. ATMಗೆ ದುಡ್ಡು ಬಂತಂದ್ರೆ ಇದು ಯಾವುದು ಏನು ಚೌಲ್ಟ್ರಿನವ್ರಿಗೆ ಅರ್ಥ ಮಾಡ್ಕೋಬೇಕು, ನೀವು ದುಡ್ಡನ್ನು ಇಸ್ಕೋಬೇಕು. ಆಮೇಲೆ ದಟ್ ಈಸ್ ನಾಟ್ ಎ ಪ್ರಾಬ್ಲಮ್ ನನಗೆ. ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು. ATMನವರಾಗಲಿ ಅಡುಗೆ ಅವರಾಗಲಿ ಮತ್ತೊಬ್ಬರು ಎಲ್ಲ ಪರಿಚಯ ಇರೋರೆ, ಅವ್ರು ಯಾರು ಪರಿಚಯ ಇಲ್ಲದೆ ಇರೋರು ಅಲ್ಲ ನಿಮ್ಗಳಿಗೆ. ಚೌಲ್ಟ್ರಿದು ಅಷ್ಟೇ. ಚೌಲ್ಟ್ರಿಗೆ ನೀವು ಯು ಡೋಂಟ್ ಹ್ಯಾವ್ ಟು ಪೇ ಬೈ ಕ್ಯಾಶ್. ಯಾಕೆ ಕೊಡಬೇಕು ಕ್ಯಾಶಲ್ಲಿ ಚೌಲ್ಟ್ರಿ ಅವ್ರಿಗೆ? ಟ್ರಾನ್ಸ್ಫರ್ ಇಟ್ ಆನ್ಲೈನ್, ಅಲ್ಲೇ ಕೊಟ್ಬಿಟ್ಟಿದ್ಬಿಟ್ರೆ ಬ್ಯಾಂಕ್ ಟು ಬ್ಯಾಂಕ್ ಅವ್ರ ಅಕೌಂಟ್ ಒಳಗೆ ದುಡ್ಡು ಕೊಡ್ಬೋದು ನೀವು. ಅದು ನನಗೆ ದೊಡ್ಡದು ಕಾಣಿಸಲ್ಲ. ಬಟ್ ಪ್ರಾಬ್ಲಮ್ ಬರೋದು ಎಲ್ಲಿ ಅಂತಂದರೆ ಸಂಘಟಿತ ವಲಯದವರಲ್ಲ, ಅವ್ರು ಮ್ಯಾನೇಜ್ ಮಾಡ್ತಾರೆ. ಅಸಂಘಟಿತ ವಲಯದವ್ರದ್ದು ಪ್ರಾಬ್ಲಮ್ ಬರುತ್ತೆ, ದಿನಗೂಲಿ ಕೆಲಸ ಮಾಡೋರದ್ದು ಪ್ರಾಬ್ಲಮ್ ಬರುತ್ತೆ, ಆಯಾ ದಿನದ ದುಡ್ಡನ್ನು ರೊಟೇಟ್ ಮಾಡ್ಕೊಂಡು ಓಡಾಡೋರದ್ದು ಪ್ರಾಬ್ಲಮ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಭಾಳ ವ್ಯಾಪಾರಿಗಳು ಏನು ಮಾಡ್ತಿದ್ದಾರೆ, ಅವ್ರ ಹತ್ರ ಚೇಂಜ್ ಕಲೆಕ್ಟ್ ಆಗ್ತಿದೆ ಸ್ವಲ್ಪ, ವ್ಯಾಪಾರನೇ ನಿಂತೋಗಿಲ್ವಲ್ಲ, ಯಾರೋ ಒಬ್ಬ 100 ರೂಪಾಯಿ ಕೊಟ್ಟೇನೋ ತಗೋತೇನ, ಆ ನೋಟ್ಗಳು ವಾಪಸ್ ಬ್ಯಾಂಕಿಗೆ ಹೋಗ್ತಾ ಇಲ್ಲ. ಮೊದಲಾಗಿದ್ದೀರಿ ಏನಾಗ್ತಿತ್ತು, ದಿನದ ವ್ಯವಹಾರ ಮುಗಿದ ಮೇಲೆ ನೋಟ್ಗಳು ಬ್ಯಾಂಕಿಗೆ ವಾಪಸ್ ಹೋಗ್ತಿತ್ತು, ಡೆಪಾಸಿಟ್ ಮಾಡೋರು ತೊಗೊಂಡೋಗಿ ವಾಪಸ್ ಹೋಗ್ತಿಲ್ಲ. ಹಾಗಾಗಿ ಫರ್ದರ್ ಕಾಂಪ್ಲಿಕೇಟ್ ಆಗ್ತಾ ಇದೆ. ಅದು ಅಲ್ಲಲ್ಲೇ ಉಳ್ಕೋತಿದೆ. ಅದು ಹೊರಕ್ಕೆ ಬರ್ತಿರೋದು ವಾಪಸ್ ಸಿಸ್ಟಮ್ ಒಳಗೆ ಹೋಗ್ತಾನೆ ಇಲ್ಲ, ಅಲ್ಲಲ್ಲೇ ಉಳ್ಕೊಂಡ್ಬಿಡ್ತಿದೆ. ಎಲ್ಲವನು ರಿಸ್ಕ್ ಬೇಡಪ್ಪ ಇಟ್ಟಿರೋಣ ಸುಮ್ಮನೆ ಈ ನೋಟನ್ನ ಅಂತ ಇಡಿಸ್ತಿದ್ದಾರೆ. ದ್ಯಾಟ್ ಈಸ್ ಎ ಪ್ರಾಬ್ಲಮ್. ಹಾಗಾಗಿ ಒಂದಕ್ಕೊಂದಕ್ಕೆ ತಳಕಾಕೋತಾ ಇದೆ ಇದು. ನೋಡೋಣ, ಒಂದು ವಿರಾಮದ ನಂತರ ವಾಪಸ್ ಬಂದು ಉಳಿದ ಸುದ್ದಿಗಳಿದೆ. ಅದರಲ್ಲೂ ಬಹುಮುಖ್ಯವಾಗಿ ಸದನದಲ್ಲಿ ಒಂದಿಷ್ಟು ಸುದ್ದಿ ಇದೆ. ನೈಸ್ ವಿಚಾರದಲ್ಲಿ ಕೂಡ ನೋಡೋಣ ಏನು ಅಂತ. ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ನೈಸ್ ಅಕ್ರಮ ಕುರಿತು ವಿಧಾನಸಭೆಯಲ್ಲಿ ಬಿಸಿ ಏರಿದ ಚರ್ಚೆ ನಡೆದಿದೆ. ಸದನ ಸಮಿತಿಯ ವರದನೆ ಮಂಡನೆಗೆ JDS BJP ಒಂದಾದವು. ರಾಜಕೀಯ ಒತ್ತಡದಿಂದ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ ಅನ್ನೋದು ಅವರೆಲ್ಲರ ಆರೋಪ. ಕೂಡಲೇ ಸದನದ ಸಮಿತಿ ವರದಿಯನ್ನು ಮಂಡಿಸಬೇಕು ಅಂತ BJP ನಾಯಕರು ಪಟ್ಟು ಹಿಡಿದರು. ಸಚಿವ ಜಯಚಂದ್ರ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿ 30 ಸಭೆ ನಡೆಸಿ 300ರಿಂದ 400 ಪುಟಗಳ ವರದಿ ಸಲ್ಲಿಸಿ ಒಂದು ವಾರ ಆಗಿದೆ. ಆದರೂ ಮಂಡನೆಗೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಅನ್ನೋದು JDS ಸದಸ್ಯ ಶಿವಲಿಂಗೇಗೌಡರ ಆಕ್ರೋಶ. 19 ವರ್ಷದಿಂದ ಆ ಭಾಗದ ರೈತರಿಗೆ ಅನ್ಯಾಯವಾಗಿದೆ ಅಂತ ಪುಟ್ಟಣೆಯ ಅಂದರೆ ವರದಿ ಮಂಡಿಸದಂತೆ ಸರ್ಕಾರವನ್ನು ಪವರ್ಫುಲ್ ಮಂತ್ರಿಯೊಬ್ಬರು ತಡೀತಿದ್ದಾರೆ ಅನ್ನೋ ಮಾಹಿತಿ ಇದೆ ಅನ್ನೋದನ್ನ ಅಶೋಕ್ ಎತ್ತದರು. ಆದರೆ ಮೊದಲು ನಾನು ಓದಿ ಸಮಾಧಾನವಾದರೆ ಸದನದಲ್ಲಿ ಮಂಡಿಸಲು ಆದೇಶಿಸುತ್ತೇನೆ ಅಂತ ಸ್ಪೀಕರ್ ಹೇಳಿದ್ದಕ್ಕೆ BJP JDS ಆಕ್ಷೇಪ ವ್ಯಕ್ತಪಡಿಸಿ ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದರು. 10 ನಿಮಿಷ ಕಲಾಪ ಮುಂದೂಡಿಕೆಯಾಯಿತು. ಪುನಃ ಆರಂಭ ಆದಾಗ ವರದಿಯನ್ನು ಮುದ್ರಣಕ್ಕೆ ಕಳಿಸಿದ್ದೇವೆ, ನಾಳೆ ಒಳಗೆ ಸದನದಲ್ಲಿ ಮಂಡನೆ ಮಾಡ್ತೀವಿ ಅಂತ ಕಾನೂನು ಮಂತ್ರಿ ಜಯಚಂದ್ರ ಹೇಳಿದರು. ಇನ್ನು ಅಶೋಕ್ ಖೇಣಿ ಶಾಸಕ
ಮತ್ತು ಈ ನೈಸ್ಗೆ ಸಂಬಂಧಪಟ್ಟವರು ಅಧಿವೇಶನದಲ್ಲಿ ಸುಳಿದಿರಲಿಲ್ಲ. ಫಸ್ಟ್ ಆಫ್ ಆಲ್, ಸ್ಪೀಕರ್ಗೆ ಯಾವ ಅಧಿಕಾರವೂ ಇಲ್ಲ. ಹೌದು. ಹಿ ಹ್ಯಾಸ್ ನೋ ಬಿಸ್ನೆಸ್ ಟು ಹೋಲ್ಡ್ ದಟ್ ರಿಪೋರ್ಟ್. ಪ್ರೆಸೆಂಟ್ ಮಾಡ, ನಾನು ಓದಿ ಸಮಾಧಾನ, ನೀವು ಯಾರು ಓದಿ ಸಮಾಧಾನ ಪಟ್ಕೊಳಕ್ಕದನ್ನ? ಹೂ ಆರ್ ಯು? ಬಿಕಾಸ್ ನಿಯಮಗಳಲ್ಲಿ ಅದನ್ನ ಬದಲಾವಣೆ ಮಾಡಲಿಕ್ಕೆ ಬರಲ್ಲ ಸ್ಪೀಕರ್ಗೆ. ಪುಟ 1 ತೆಗೆದು ಪುಟ 6 ಹಾಕ್ಸೋದು. ನಿಮಗೆ ಸಮಾಧಾನ ಆಗೋ ರೀತಿಯಲ್ಲಿ. ಅವ್ರು ಯಾರು ಸಮಾಧಾನ ಆಗಕ್ಕೆ? ಅವ್ರು ಯಾರು ಸಮಾಧಾನ ಆಗಕ್ಕೆ ನಾನು ಕೇಳಿದ್ರು. ವಿತ್ ಆಲ್ ಮೈ ರೆಸ್ಪೆಕ್ಟ್ಸ್ ಟು ದಿ ಆನರಬಲ್ ಸ್ಪೀಕರ್, ಪ್ರಶ್ನೆ ಬೇರೆ. ಬಟ್ ಅವ್ರು ಯಾರು ಸಮಾಧಾನ ಆಗಕ್ಕೆ? ಹಿ ಕೆನಾಟ್ ಗೋ ಅಗೇನ್ಸ್ಟ್ ದ ವಿಲ್ ಆಫ್ ದಿ ಹೌಸ್. ಅವ್ರ ಹೆಂಗ್ ಹೋಗ್ತಾರೆ? ಅವ್ರ ಹೆಂಗ್ ಇಟ್ಕೊಂಡು ಕೂತ್ಕೋತಾರಂತೆ? ಶೇಮ್ ಆನ್ ದೆಮ್. ನಂಬರ್ 2, ಇದನ್ನ ಮಂಡನೆ ಮಾಡಲಿಕ್ಕೆ ಇಷ್ಟು ದಿನ ತಡೆದಿದ್ದೇ ಪ್ರತಿಪಕ್ಷಗಳದ್ದು ತಪ್ಪು. 7 ದಿನ ಆಗಿದೆ ಅಂದ ಮೇಲೆ ಹೋದ ವಾರನೇ ಎತ್ಕೋಬೇಕಾಗಿತ್ತು. ಈಗ ಇವತ್ತು ತೆಗೆದುಕೊಂಡಿದ್ದೀರಿ ನೀವು. ಬುಧ, ಗುರು, ಶುಕ್ರ, ಶನಿ 3. ಶನಿ ಅರ್ಧ ದಿನ ಖಾಲಿ. ಸೊ ಮಂಡನೆ ಆಗುವ ಡ್ರಾಮಾ ಆಗತ್ತೆ ನಾಳೆ. ಕಾನೂನು ಸಚಿವರೇ ಸಮಿತಿಯ ಅಧ್ಯಕ್ಷರು. ಇರಲಿ, ಯಾರು ಇದ್ಕೊಂಡು ಹೋಗ್ಲಿ, ನನ್ಗೇನು ಹೋಗ್ಬೇಕು, ಕಾನೂನು ಆದ್ರೂ ಅಷ್ಟೇ, ಇನ್ನೊಬ್ಬರಾದ್ರೂ ಅಷ್ಟೇ. ಅದಾದ್ಮೇಲೆ 2 ದಿನ ಟೈಮ್ ಇರಲ್ಲ ಅದಕ್ಕೆ ಯಾವುದುವೆ. ಸೊ ವಾಟ್ ನೆಕ್ಸ್ಟ್? 1 more ಸೆಷನ್ ಕಾಯ್ಬೇಕು ನೀವು. ಹೆಂಗಾರೆ ವಾಟ್ ನೆಕ್ಸ್ಟ್? ಆಲ್ ರೈಟ್, ನೋಡೇ ಬಿಡೋಣ ಅದು ವಾಟ್ ನೆಕ್ಸ್ಟ್ ಅಂತ ಅವ್ರನ್ನೇ ಕೇಳ್ಬಿಡೋಣ. ಭಾರತೀಯ ಜನತಾ ಪಕ್ಷದಿಂದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಿರಿಯ ಬಿಜೆಪಿ ನಾಯಕರು ಶ್ರೀ ಅಶೋಕ್ ಹಾಗೂ JDSನಿಂದ ಶ್ರೀ YSV ದತ್ತ ಇಬ್ಬರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಕ್ವಿಕ್ ಆಗಿ ಹೋಗೋಣ ಅವರಿಬ್ಬರ ಹತ್ರಕ್ಕೆ. ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ ರಂಗಣ್ಣ. ನಮಸ್ಕಾರ ರಂಗನಾಥ್. ನಮಸ್ಕಾರ. ಈ ದತ್ತ, ನನಗೆ ಗೊತ್ತಿಲ್ಲ ನಿಮ್ಗೆ ಇದನ್ನು ಸೇರಿಸ್ಕೊಂಡು ಹೇಳಬೇಕೋ ಬಿಡ್ಬೋದು. ಮಾನ್ಯ ಅಶೋಕ್ ಅವರು, ನಿಮ್ಮನ್ನು ಸೇರಿಸ್ಕೊಂಡೇ ಹೇಳ್ತೀನಿ. ಇದು ನಿಮ್ಮೆಲ್ಲರ ಕೂಸು ಅಷ್ಟೇ, ಹೇಳಿ. ರಂಗಣ್ಣ, ಇದು ಮಾತಾಡೋಣ, ಅಶೋಕ್ ಮಾತಾಡ್ತಾರ? ಇಲ್ಲ, ಅಶೋಕ್ ಕೇಳಿದ್ದೀನಿ ದತ್ತ ಅವರೇ. ಇದು ನಾನು ಮೊದಲು ಇದು ಪ್ರಾರಂಭ ಆದಾಗೆ ನಾನು ಆ ಕ್ಷೇತ್ರದ MLA, ಉತ್ತರಳ್ಳಿ MLA, ಅಲ್ಲೇ ಇದ್ರ ಉದ್ಲಿ ಪೂಜೆ ಮಾಡಿದ್ದು. ಆ ಸಂದರ್ಭದಲ್ಲೇ ನಾನು ಅದರ ವಿರುದ್ಧ ಅವತ್ತು ಬೈಕಾಟ್ ಮಾಡಿ DC ಆಫೀಸ್ ಮುಂದೆ ಇದ್ರ ವಿರುದ್ಧವಾದಂತ ಹೋರಾಟ ಮಾಡಿದ್ದೀನಿ. ಯಾಕಂದ್ರೆ ಹೆಚ್ಚಿನ ಜಮೀನು ಅಕ್ವೈರ್ ಆಗಿದ್ದು ಅವತ್ತು ಉತ್ತರಳ್ಳಿ ಕ್ಷೇತ್ರದಿಂದ. ನಾನು ಸತತವಾಗಿ ಇದ್ರ ವಿರುದ್ಧ ಒಂದು 5-6 ಹೋರಾಟಗಳನ್ನ ನಾನು ಮಾಡಿದ್ದೀನಿ. ಇವತ್ತು ಬಹಳ ಪ್ರಮುಖವಾಗಿ ಎಲ್ಲಾ ಪಕ್ಷದ ಶಾಸಕರು ಇದ್ದಾರೆ ವಿಧಾನಸಭೆಯಲ್ಲಿ. ಕಾಂಗ್ರೆಸ್ ಶಾಸಕರು ಕೂಡ ಇವತ್ತು ಎಲ್ಲರೂ ಸದನ ಸಮಿತಿಯಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಪರವಾಗಿ ಮಾತಾಡಿದ್ರು. ಮೊನ್ನೆ ಆಗ್ಬೇಕು, ಯಾವ ಕಾಂಗ್ರೆಸ್ ಶಾಸಕರು, ಬಿಜೆಪಿ ಶಾಸಕರು, JDS ಶಾಸಕರನ್ನ ಧಿಕ್ಕರಿಸಿ ಸರ್ಕಾರ ಮಂಡನೆ ಮಾಡಕ್ಕೆ ತಯಾರಿ ಇಲ್ಲ ಅಂತಂದ್ರೆ ಏನ್ ಅನ್ಕೋಬೇಕು ನಾವು? ಪವರ್ಫುಲ್ ಮಂತ್ರಿಗಳು. ನೇಮ್ ದೆಮ್ ಅಂಡ್ ಶೇಮ್ ದೆಮ್. ನೇಮ್ ಅಂಡ್ ಶೇಮ್ ದೆಮ್. ರಾಜ್ಯದ ನಾನು ನೈಸ್ ಪ್ರಾಜೆಕ್ಟ್ ಗೆ ಪರ್ಸೆ ವಿರೋಧಿ ಅಲ್ಲ. ಇಟ್ಸ್ ಎ ಬ್ಯೂಟಿಫುಲ್ ರೋಡ್ ರಂಗಣ್ಣ ಅವರೇ. ಇಟ್ಸ್ ಎ ಬ್ಯೂಟಿಫುಲ್ ರೋಡ್. ಬಟ್ ದಿ ಪಾಯಿಂಟ್ ಈಸ್, ಸಾರಿ, ಅಸೆಂಬ್ಲಿಯಲ್ಲಿ ಇದು ಚರ್ಚೆ ಬಂದಾಗ CM ಹತ್ರ ಇದ್ದಂತವ್ರು ಇಬ್ಬರೇ ಮಂತ್ರಿಗಳು. ಸರ್, ನೀವು ಅಲ್ಲಿ ಹೇಳಿದಿರಿ ಪವರ್ಫುಲ್ ಮಂತ್ರಿ ಒಬ್ರು ತಡೀತಿದ್ದಾರೆ ಅಂತ. ಯಾರು ಅವರು ಹೇಳ್ಬಿಡಿ ಜನರ ಮುಂದೆ. ಹೇಳಿ, ರಾಜ್ಯದ ಜನರಿಗೆ ಗೊತ್ತಾಗಬೇಕಲ್ಲ ಎಲ್ಲರೂ ಬಂಡವಾಳಗಳಿಲ್ಲಿ. ಪವರ್ ಮಂತ್ರಿ ನಾವು ರಾಜ್ಯದ ಜನ ಏನ್ ಅನ್ಕೊಂಡಿದೀವಿ ಗೊತ್ತಾ? ಬಿಜೆಪಿ, ಕಾಂಗ್ರೆಸ್, JDS ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಬೇಕಾದಂಗೆ ಅನ್ಕೊಂಡಿದೀವಿ. ಸರ್, ನೀವು ಪವರ್ ಮಂತ್ರಿ ಅಂದ್ರೆ ನಮ್ಗೆ ಯಾರ್ಯಾರ ಮೇಲೆ ಅನುಮಾನ ಬರುತ್ತೆ? ಇರೋರು ಒಬ್ಬರೇ ಕರ್ನಾಟಕದಲ್ಲಿ. DK ಶಿವಕುಮಾರ್ ಅವರಾ? ಬೇಡ, ಜಯಚಂದ್ರನಾ? ಇಲ್ಲ RB ದೇಶಪಾಂಡೆನಾ? ಇಲ್ಲ ರಮೇಶ್ ಕುಮಾರಾ? ಪವರ್ ಮಂತ್ರಿ ಅಂತ ಹೇಳ್ತಿದಾರಲ್ಲ ಡಾಕ್ಟರ್ ಪರಮೇಶ್ವರ. ಯಾಕಂದ್ರೆ ನನ್ನ ಪ್ರಕಾರ ಡಾಕ್ಟರ್ ಪರಮೇಶ್ವರೇ ಮೋಸ್ಟ್ ಪವರ್ಫುಲ್. APCC ಅಧ್ಯಕ್ಷರು ಅವರೇ, ಹೋಮ್ ಮಿನಿಸ್ಟರ್ ಅವರೇ. ನನ್ನ ಪ್ರಕಾರ ಅವರೇ ಪವರ್ಫುಲ್. ಪತ್ರಿಕೆಯಲ್ಲೆಲ್ಲ ಪವರ್ ಮಿನಿಸ್ಟರ್ ಪವರ್ ಅಂತಂದ್ರೆ ಯಾರು ಅಂತ ಎಲ್ಲರಿಗೂ ಗೊತ್ತೈತೆ. ಭಗವಂತ, ಪತ್ರಿಕೆಯಲ್ಲೂ ಬಂದಿದೆ ಇವತ್ತು. ಸರ್, ಅವ್ರ ಹೆಸರು ಹೇಳಕ್ಕೆ ನಿಮ್ಗೆ ಆಯ್ತು, ಓಕೆ, ಮುಂದಕ್ಕೆ ಬನ್ನಿ. ನಾವ್ ಹೇಳೋದು ಇದು ದೊಡ್ಡ ಒಂದು 30,000 ಕೋಟಿ ಅವ್ಯವಹಾರ. ಇದೊಂದು ಅವ್ಯವಹಾರ. ಸದನ ಸಮಿತಿ ಈಗಾಗಲೇ ವರದಿ ಕೊಟ್ಟಿದೆ. ಅದರಲ್ಲಿ ಏನಾಗಿದೆ ಅಂತಂದ್ರೆ CBI ಕೊಡ್ಬೇಕು, ED ಕೊಡ್ಬೇಕು, ಅಥವಾ ರಾಷ್ಟ್ರೀಯ ಮಟ್ಟದ ತನಿಖೆಗೆ ಆಗ್ರಹ ಮಾಡಿದಾರ. ಒಟ್ಟಾರೆ ಸಮಿತಿ ಕೊನೆಗೆ ಕನ್ಕ್ಲೂಡ್ ಮಾಡಿರೋದು ಇದು. ಅಲ್ಲಿ ಸರ್ಕಾರದ ಪರವಾಗಿ ಇರುವಂತ ಕೆಲವು ಮಂತ್ರಿಗಳು ಈ CBI ಮತ್ತು ED ಈ ಉನ್ನತ ಮಟ್ಟದ ಬೇಡ, ಲೋಕಲ್ ಅಲ್ಲೇ ನಾವೇ ಮಾಡ್ಕೊಳ್ಳೋಣ ತನಿಖೆ, ಇಷ್ಟೇ ಅಲ್ಲಿ ಇರುವಂತದ್ದು. ಫಸ್ಟ್ ಕಾಮೆಂಟ್. ಹಲೋ, ಮಾನ್ಯ ದತ್ತ ಅವರೇ, ಯುವರ್ ಫಸ್ಟ್ ಕಾಮೆಂಟ್ ಪ್ಲೀಸ್. ಏನಿಲ್ಲ, ಈಗ ನೀವು ಇದುವರೆಗೂ ಹೇಳಿದಷ್ಟು ನಾವು ಕೇಳಿಸ್ಕೊಂಡಿದೀವಿ. ಸದನದಲ್ಲಿ ಇವತ್ತು ನಮ್ಮ ಪಕ್ಷದ ಎಲ್ಲಾ ಶಾಸಕರುಗಳು ಕೂಡ ಇದರೊಳಗಡೆ ಪಕ್ಷಾತೀತವಾಗಿರ್ತೀವಿ ಈ ವಿಷಯದಲ್ಲಿ. ನೈಸ್
ಆಗಿರುವ ಆರಂಭದಿಂದ ನಡೆದು ಬಂದಿರೋ ಘಟನೆ ಒಳಗಡೆ ರಂಗಣ್ಣ ನಿಮಗೆ ಗೊತ್ತಿರೋ ಹಾಗೆ 15 ದೇವೇಗೌಡರ ಕಾಲದಲ್ಲಿ ಹುಟ್ಟುಕೊಂಡಂತದ್ದಾದ್ರೂ ಕೂಡ ನಂತರ ಇದು ದಾರಿ ತಪ್ಪಿದೆ ಅಂತ ಗೊತ್ತಾದ ಮೇಲೆ 15 ವರ್ಷಗಳಿಂದ ನಿರಂತರವಾಗಿ ದೇವೇಗೌಡರು Alright. ಒಬ್ಬಂಟಿಯಾಗಿ ಹೋರಾಟ ಸರಿ, ಮಾಡಿದ್ರು. ಸರಿ, ಸರಿ. ಈಗ ಅದು ಇವತ್ತು ಒಬ್ಬಂಟಿಯಾಗಿದ್ರು ಇಡೀ ಪರವಾಗಿಲ್ಲ, ಎಲ್ಲರೂ ಸದನ ಸೇರ್ಕೊಂಡಿದ್ದೀರಿ, ಒಟ್ಟಾಗಿ fantastic. ಅದೊಂದು ಶುಭ ಸೂಚನೆ ಅಂತ ನಾನು ಭಾವಿಸ್ತೀನಿ. Alright. ಇದುವರೆಗೂ ದೇವೇಗೌಡರ ಹೋರಾಟ ಒಬ್ಬಂಟಿ Alright, I ಕಾನೂನು accept it. ಹೋರಾಟನೂ ನಮ್ಗೆ ಗೊತ್ತಿರೋ ಒಬ್ಬಂಟಿಯಾಗಿ ವಿಚಾರ ಅದು. ಮಾಡಿದ್ರು. I accept it. ಜಾಹೀರಾತುಗಳಿಗೆ ಹೇಳಿ ಒಂದು 15-20 ಲಕ್ಷ ಎಸ್ ಖರ್ಚು ಎಸ್ ಮಾಡಿದ್ರು. ದತ್ತ ಎಸ್ ಪ್ಲೀಸ್. ಅಶೋಕ್, ವಾಟ್ ನೆಕ್ಸ್ಟ್? ಮುಂದೇನು? ಸರ್ ಮೊನ್ನೆ ಆಗ್ಬೇಕು ಅದಾಗಬೇಕು ನೀವು ಹೇಳೋದು ಬೇರೆ, ಆಗತ್ತಾ? ನೋಡಿ ಅಲ್ಲ, ಮಂಡನೆ ಆದ್ರೆ ಒಂದು ರಂಗಣ್ಣ. ಮಾಡಲ್ಲ ಅಂತ ಹೇಳಿದ್ರು. ರಂಗಣ್ಣ, ನಾವು ಮಂಡನೆ ಆದ್ರೆ ಹಾ. ಅಂತಿಮವಾಗಿ ತಾರ್ಕಿಕ ಅಂತ ಕಂಡೇ ಕಾಣುತ್ತೆ. ಕಂಡು ಅಲ್ಲ ಮೊನ್ನೆ ಕಾಣಿಸ್ಬೇಕು. ಆದ ತಕ್ಷಣ ಅದು ಪಬ್ಲಿಕ್ ಬರೀ ಉತ್ತರ ಕುಮಾರರ ಮುಂದೆ ಪೌರುಷ ತೋರ್ಸೋದಲ್ಲ, ನಮ್ ಜೊತೆ ಫೋನಲ್ಲಿ ಮಾತಾಡುವಾಗ ನೀವುಗಳು ಇಲ್ಲ ತಾರ್ಕಿಕ ಅಂತ್ಯಕ್ಕೆ ನಮ್ಮ ತೆಗೆದುಕೊಂಡು ಪವನ್ ಹೋಗುವಂತಹ ಸ್ವಲ್ಪ ಗೊತ್ತಿದೆ. ಭಾಷೆಯನ್ನ ಪ್ರಮಾಣವನ್ನ ರಾಜ್ಯದ ಜನಕ್ಕೆ ಕೊಡಿ ಇಬ್ರು ಇವತ್ತು. ಇಷ್ಟು ದಿನ ರಂಗಣ್ಣ ಏನು ಮಾಡಿದ್ದೆ ನಾವು- ಮಹಾಪರಾಧ. ಒಂದ್ ಸಲ ಸದನದಲ್ಲಿ ರಾಧ ಮಂಡನೆ ಹಿರೇಗೌಡ್ರೆ, ಅದು ಅಲ್ಲ, ಸದನದ ಇವತ್ತು ವಸ್ತುವಾಗುತ್ತೆ. ಸದನದಲ್ಲಿ ಸ್ಪೀಕರ್ ಅವ್ರು ಹೇಳುದು ನಾನು ಪವರ್ ಇದೆ ಇದನ್ನ ತಡೆ ಹಿಡಿಯಕ್ಕೆ, ಅದಕ್ಕೆ ಎಲ್ಲರೂ ಇಡೀ ಸದನದಲ್ಲಿ ನಾವೆಲ್ಲ ಹೇಳಿದ್ರೆ ನಿಮ್ಗಿಲ್ಲ ಗಲಾಟೆ ಅಧಿಕಾರ ಅದನ್ನ. ಮಾಡಿದ್ವಿ. ಎಲ್ಲಿದೆ ಅವ್ರ ಪವರ್? ನಿಮ್ಗೆ ಗೌರವ ಕೊಡ್ತೀರಿ ಸದನದ speaker Exactly, ಅವ್ರಿಗೆ. I ಆದ್ರೆ agree. ನಿಮ್ಗೆ ತಡೆ ಮಾಡುವಂತ ಅವಕಾಶ ಇಲ್ಲ ಅವ್ರಿಗೆ ಪವರ್ ಅದು. ಏನೋ? ಅದು ಈಗ ಏನೋ ಈಗ ನಾಳೆ ಅಲ್ಲ, ಮಂಡನೆ ಅಲ್ಲ, ಆಗತ್ತಾ ಈಸ್ ಮೈ ಕ್ವಶನ್. ನಿಮ್ಗೆ ಅನುಭವ ಇದೆ. 100% ಈಗ ನಾಳೆ ಮಂಡನೆ ಆಗತ್ತಾ ಅಶೋಕ್ ಪ್ಲೀಸ್? ಹಾಗೆ ಆಗ್ಬೇಕು ರಂಗಣ್ಣ. ಆಗಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀರಿ. ಆಲ್ ರೈಟ್, ಮಾಡ್ತೀರಿ. ನಾಳೆ ಮಂಡನೆ ಅರ್ಥ ಆದ್ಮೇಲೆ ಮಾಡ್ತೀರಿ, ಮುಂದೇನು? ರಂಗಣ್ಣ. ನಾಳೆ ಮಂಡನೆ ಆದ ಮೇಲೆ ಮುಂದೇನು? ನಾಳೆ ಮಂಡನೆ ಆದ್ಮೇಲೆ ಇದು ಗುರುವಾರ, ಶುಕ್ರವಾರ, ಶನಿವಾರ ನೀವು ಹೇಳಿದ್ ಕೇಳಿಸ್ಕೊಂಡೆ. ಹೌದು ಹಲೋ, ಹೌದು. ಆದ್ರೆ ಹಾ. ನಾಳೆ ಒಂದು ಸಲ ಮಂಡನೆ ಆದ್ರೆ ನಾವು ಅಷ್ಟು ನಿರಾಶರಾಗಬೇಕಾದಿಲ್ಲ. ಒಂದು ಸಲ ಅದು ಸದನದ ವಸ್ತು ಅಂದ ಮೇಲೆ Yes. ಅದು ಇಡೀ ರಾಜ್ಯಕ್ಕೆ ಸೇರಿದ ವಸ್ತು. All right. ಹಾಗಾಗಿ ಇದರ ಮೇಲೆ Yes, yes. ನಾವು ಸದನದ ಒಳಗೂ ಹೋರಾಟ, ಸದನದ ಸರಿ, ಹೊರಗೂ ಅಶೋಕ್ ಹೋರಾಟ ಪ್ಲೀಸ್, ಪ್ರಾರಂಭ ಅಶೋಕ್ ಆಗುತ್ತೆ. ಪ್ಲೀಸ್, ಹಾಗಾಗಿ ಅಶೋಕ್ ನಾವು ಎಸ್ ನಿರಾಶರಾಗಬೇಕಾದಿಲ್ಲ. ದತ್ತ ಪ್ಲೀಸ್ ಸರ್. ಎಸ್ ಅಶೋಕ್. ರಂಗಣ್ಣ ಅವರೇ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾಳೆ ಅವ್ರು ಮೊನ್ನೆ ಅಶೋಕ್, ನಾನು ಮತ್ತೆ ರಿಪೀಟೆಡ್ಲಿ ಮಾನ್ಯ ಅಶೋಕ್ ಅವರೇ, ನಾನು ಮತ್ತೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನೀವು ತೆಗೆದುಕೊಂಡಿರುವ ಈ ನಿರ್ಧಾರ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಇದೆಯೋ, ಪಕ್ಷದ ಇತಿ ಒಳಗಡೆ ಇದೆಯೋ? ನನ್ನ ವೈಯಕ್ತಿಕ ನೆಲೆಗಟ್ಟಲ್ಲೂ ಇದೆ, ಪಕ್ಷದ ನೆಲೆಗಟ್ಟಲ್ಲೂ ಇದೆ. ಬಿಕಾಸ್ ಐ ಹ್ಯಾವ್ ಎ ನಾನು ಡೌಟ್ ಆನ್ ಯುವರ್ ತೀರ್ಮಾನ- ಪಾರ್ಟಿ, ಈಗಲೇ ಹೇಳ್ತಾ ಇದ್ದೀನಿ. ಇಲ್ಲ ಯಾವ ಕಾರಣದಲ್ಲಿ ಇದನ್ನ ನೆನ್ನೆನೆ ನಾವು ತೀರ್ಮಾನ ಮಾಡಿದ್ರೆ, ಧರಣಿ ಮಾಡಬೇಕು ಅನ್ನೋ ತೀರ್ಮಾನವನ್ನ ನೆನ್ನೆನೆ ಮಾಡಿದ್ರೆ, ಇವತ್ತು ಜಗದೀಶ್ ಶೆಟ್ಟರ್ ಅವರು ಮೊದಲು ಪ್ರಸ್ತಾವ ಮಾಡಿದ್ರು. ಕಾಂಗ್ರೆಸ್ಸಿನಲ್ಲಿ ಪವರ್ಫುಲ್ ಮಂತ್ರಿಗಳು ಹೇಗೆ ಅವರ ಪರವಾಗಿ ನಿಂತಿದ್ದಾರೆ ಅಂತೀರೋ, ನಿಮ್ಮ ಪಕ್ಷದೊಳಗೂ ನಿಲ್ಲುವಂತಹ ಸಂಭಾವಿತ ವ್ಯಕ್ತಿಗಳು ನನ್ನ ಕಣ್ಣು ಮುಂದೆ ಇನ್ನೂ ಇದ್ದಾರೆ. ಯಾರೇ ಇರ್ಬೋದು, ಆದ್ರೆ ಇದು ಪಕ್ಷದ ನಿಲುವು. ನಾವು ಶಾಸಕಾಂಗ ಪಕ್ಷ ಇದನ್ನ ತೀರ್ಮಾನ ತೆಗೆದುಕೊಂಡಿದ್ದೀರಿ. ಯಾವುದೇ ಕಾರಣಕ್ಕೂ ಅಲ್ಲ ಸರ್, ನಿಮ್ಮಿಬ್ಬರನ್ನು ಒಂದು ಪ್ರಶ್ನೆ ಕೇಳ್ತೀನಿ. ಇಡೀ ದೇಶ ನೋಟಕ್ಕೆ ಸಿಕ್ಕಾಕೊಂಡು ಸಾಯ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಅನ್ನು ತೆಗೆದಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಟೋಲ್ ಅನ್ನು ಬ್ಯಾನ್ ಮಾಡಿಸಿ ಒಂದು 15 ದಿನ ಕಲೆಕ್ಟ್ ಮಾಡಬೇಡ್ರಪ್ಪ ಅಂತ ಬೇಡ್ಕೊಂಡು ಕೇಳ್ತಾ ಇದ್ದಾರೆ. ರಂಗ ಅಂತ ಕೇಳೋನಿಲ್ಲ ಹೇಳೋನಿಲ್ಲ ಅಂತ ತಿರುಗಾಡ್ತಾ ಇದ್ದಾರಲ್ಲ, ಯಾರಿಗಾರು ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದೆಯಾ? ಇದಕ್ಕೆಲ್ಲ ಬೇಕಾ ಈ ಸಾಧನಗಳು ನಮಗೆ? ರಂಗಣ್ಣ ಅವರೇ, ನಾಳೆ ಇದನ್ನ ಪ್ರಸ್ತಾವ ಮಾಡ್ತೀರಿ. ನಾಚಿಕೇಡ್ರಿ ಇದು. ಪ್ರಸ್ತಾವ ನಾಳೆ ಇದನ್ನ ಟೋಲ್ ಬಗ್ಗೆ ಮಂಡನೆ ಆದ್ಮೇಲೆ ನೋಡಿ ರಂಗಣ್ಣ. There is a PWD minister who cannot even talk properly. What sort of a ministers they are? ಒಂದು ಜನಕ್ಕೆ ತೊಂದರೆ ಆಗ್ತಾ ಇದೆ, ನೀವು 8 ದಿನ ಆಮೇಲೆ ಕಲೆಕ್ಟ್ ಮಾಡ್ಕೊಳ್ಳಿಪ್ಪ, ಅದನ್ನ ನಾವು ಬೇಡ ಅಂದಿಲ್ಲ. ನಿಮಗೆ ಲಾಸ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನೋಟ್ ಚೇಂಜ್ ಸಿಗ್ತಾ ಇಲ್ಲ, ಬಿಡ್ರಿ ಅದನ್ನ. ಅಂದ್ರೆ ಪ್ರೈವೇಟ್ ತಾತನ ಮನೆ ಆಸ್ತಿ ಏನಿದು? PWD ಮಿನಿಸ್ಟರ್ಗಳಂತೆ ಉತ್ತರ ಕೊಡಕ್ಕೆ ಯೋಗ್ಯತೆ ಇಲ್ಲ, ಕೈ ಸಿಕ್ಕಲ್ಲ. ತುಂಬ್ಕೊಂಡ್ ಬಂದಿರಿಯಪ್ಪ, ಸಂಚಿತವಾಗಿರೋ ತಪ್ಪುಗಳು ಮಾಡ್ಕೊಂಡ್ ಬಂದಿದೀವಿ ಎಲ್ಲಾ ಕಾಲದಲ್ಲೂ. ಅದ್ರ ಹಣೆ ಬರ ಇದಾಗಿದೆ. ಯಾರ ಹಣೆ ಬರ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಅಶೋಕ್ ಅವರೇ, ಹೇಳಿ. ಟೋಲ್ ಇಂದ ಅದ್ಭುತವಾದ ತೀರ್ಮಾನವನ್ನ ನಿಮ್ಮದೇ ಮಂತ್ರಿಗಳಾಗಿರೋ ಗಡ್ಕರಿ ತೆಗೆದುಕೊಂಡಿದ್ದು. ಡು ಯು ನೋ ದೇಶದ ಜನ ಅದರ ಬಗ್ಗೆ ಎಷ್ಟು ಒಂದು ಸಣ್ಣ ನಿರಾಳಕ್ಕೆ ಬಂದಿದ್ದಾರೆ? ಪಾಸಿಟಿವ್ ಆಗಿ. ಬಿಕಾಸ್ ಆ ಟೋಲ್ ಇಲ್ಲದೆ ಇರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇಡೀ ದೇಶದಲ್ಲಿ ಇವತ್ತು ಟೋಲ್ ಆದರೆ ದೀಪದ ಕೆಳಗೆ ಕತ್ಲು ಅನ್ನೋಂಗೆ ಇಲ್ಲಿ ಬೆಂಗಳೂರಿನಲ್ಲಿ ಓಡಾಡೋರಿಗೆ ಕಿರುಕುಳ ಕೊಟ್ಟು ಪ್ರಾಣ ತಿಂತಿದ್ದೀರಲ್ಲ. ಯು ರೆಪ್ರೆಸೆಂಟಿಂಗ್ ದಟ್ ಏರಿಯಾ ಅಂಡ್ ಬೀಯಿಂಗ್ ಎ ಸಿಟಿ. ಬೆಂಗಳೂರು ಸಿಟಿಗೆ ನಾವು ಅನ್ಕೊಂಡಿರೋದು ಅಶೋಕ್ ಲೀಡರ್ ಅನ್ಕೊಂಡಿದ್ದೀವಿ. ಈಸ್ ದಿಸ್ ಯುವರ್ ಲೀಡರ್ಶಿಪ್? ರಂಗಣ್ಣ, ಇವಾಗ ನೀವು ತಾವು ಹೇಳಿದಿರ ಬಹಳ ದಿನ ಆಯ್ತು ಸರ್, ಟಚ್ ಮಾಡಕ್ಕೆ ಧೈರ್ಯ ಇಲ್ಲದೆ ಇರೋರ ತರ ಎಲ್ಲರೂ ಮಾತಾಡ್ತಾರೆ ಸರ್. ನಮ್ಮ ಜನಕ್ಕಲ್ಲಿ ಟೋಲ್ ನಲ್ಲಿ 100 ರೂಪಾಯಿ ಉಳಿದ್ಬಿಟ್ಟ ತಕ್ಷಣ ಮನೆ ಕಟ್ತೀವಿ ಅಂತ ಅಲ್ಲ ಸರ್. ಇಟ್ ಶುಡ್ ಇಟ್ ನಾಟ್ ಬಿ ಅ ಪಾಲಿಸಿ.
ಟೋಲ್ ಹತ್ರ ನಿಂತಾಗ ನಮ್ಮ ಪಕ್ಷ, ನಮ್ಮ ಪ್ರೈಮ್ ಮಿನಿಸ್ಟರ್ ಏನಂತಾರೆ ಜನ ಈ ಗಲಾಟೆ ನೋಡ್ಕೊಂಡು ಬೇಜಾರು ಮಾಡ್ಕೊಂಡು ಅಂತ ನಿಮ್ಗೊಂದ್ಸರಿ ಅನ್ನಿಸ್ಬೇಡ್ವಾ ಯಾರಿಗೂ ಬಿಜೆಪಿನವ್ರಿಗೆ? ಸದನದಲ್ಲಿ ನಾಳೆ ಯಾರಿಗೂ ಮಂಡನೆ ಅನ್ನಿಸೋದ್ ಮಾಡಿದ ಬೇಡವಾ? ತಕ್ಷಣ ಯಾವ ರಾಜ್ಯ ಸರ್ಕಾರ ನಿಮ್ದು ಅಂತ ಕೇಳಕ್ಕಾಗಲ್ವಾ ನಿಮ್ಗಳಿಗೆ ಅವ್ರನ್ನ? ಇದನ್ನ ಕೇಳ್ತೀರಿ ರಂಗಣ, ನಾಳೆ ಇದ್ರ ಬಗ್ಗೆ ಕೇಳ್ತೀರಿ. ದತ್ತ ಅವರು ಇದಾರೆ, ದತ್ತ ಅವ್ರನ್ನ ಯಾಕೆ ಕೇಳ್ಕೊತಾ ಇದ್ದೀರಿ ಅದ್ರೊಳಕ್ಕೆ? ನಾನಂತೂ ಪ್ರಸ್ತಾವ ಮಾಡ್ತೀರಿ ಇದ್ರ ನಾಳೆ. ದತ್ತ ಅವರೇ ನಿಮ್ಮನ್ನ ಎಳ್ಕೊಂಡಿದ್ದಾರೆ, ನೀವು ಸೇರ್ಕೋತಿರೋ? ಅಲ್ಲ, ನಾವು ಮೊದಲಿಂದಲೂ ಕೂಡ ದೇವೇಗೌಡರು ಹೋರಾಟ ನೋಡಿದ್ರೆ ಸುಸ್ತಾಗಿ ಹೋಗಿದ್ದಾರೆ. 83 ವರ್ಷ ಆಲ್ ರೈಟ್ ಸರ್, ನಾಳೆ ನೋಟಿನ ಸಮಸ್ಯೆ ಮಧ್ಯೆ, ಜನರ ATM ಮತ್ತು ಬ್ಯಾಂಕ್ಗಳ ಕ್ಯೂಗಳ ಮಧ್ಯೆ ಈ ಒಂದು ವಿಚಾರವನ್ನು ಮಾತ್ರ ನಾವು ಗಮನಿಸ್ತಾನೇ ಇರ್ತೀವಿ. ಲೆಟ್ ಅಸ್ ಸಿ ಯಾವ ಹಂತಕ್ಕೆ ತೊಗೊಂಡೋಗ್ತೀರಿ ಇದನ್ನ ಅಂತ. ಐ ಸ್ಟಿಲ್ ರಿಪೀಟ್, ಇಟ್ ಈಸ್ ನಾಟ್ ದಿ ಕ್ವಶನ್ ಆಫ್ ರೋಡ್. ಆ ರಸ್ತೆಯ ಬಗ್ಗೆ ಅಲ್ಲ, ಬಿಕಾಸ್ ಅದು ಬಹಳ ಅನುಕೂಲ ಆಗಿದೆ ಜನಕ್ಕೆ. ಆ ರಸ್ತೆ ಚೆನ್ನಾಗೂ ಇದೆ, ನಾನು ಇಲ್ಲ ಅಂತಲೂ ಹೇಳಲ್ಲ. ಆದರೆ ಅದರ ಹಿಂದೆ ಮುಂದೆ ನಡೆದಿರಬಹುದಾದಂತಹ ವಿಚಾರಗಳ ಮಾತ್ರ ಚರ್ಚೆಗೆ ಮತ್ತು ತನಿಖೆಗೆ ಒಳಪಡಲೇಬೇಕು. ಅದೇ ನಮ್ಮ ಒತ್ತಾಯನೂ ಕೂಡ. ಆಲ್ ರೈಟ್, ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ. ಲೆಟ್ ಅಸ್ ಸಿ ನಿಮ್ಮ ಪರ್ಫಾರ್ಮೆನ್ಸ್ ನಾಳೆ. ಥ್ಯಾಂಕ್ ಯು. ಒಂದು ವಿರಾಮಕ್ಕೆ ಹೋಗಲೇಬೇಕು, ನಾನು ಬೇರೆ ದಾರಿ ಇಲ್ಲ, ಅನಿವಾರ್ಯವಾಗಿ ಹೋಗಿ ಬಂದ್ಬಿಡ್ತೀನಿ. ವಿಧಾನ ಪರಿಷತ್ನಲ್ಲಿ ಒಂದಿಷ್ಟು ಇವತ್ತು ಅನುದಾನಕ್ಕಾಗಿ ಜಗಳ. ಯಾಕೆ ನಮಗೆ ವಿಧಾನ ಪರಿಷತ್ ಸದಸ್ಯರಿಗೆ ಕೊಡಲ್ಲ ಅನ್ನೋದು ಅವರ ಗಲಾಟೆ. ನಾವೇನು ಭಿಕ್ಷೆ ಪಡಬೇಕಾ ಅಂತ ಅವ್ರದ್ದು ಜಗಳ. ಅಲ್ಟಿಮೇಟ್ಲಿ ಎಲ್ಲರೂ ಉಗ್ರಾವತಾರ ಆದ ಮೇಲೆ ಒಂದು ಸಭೆಯನ್ನು ನಡೆಸಿ ತಾರತಮ್ಯ ಆಗಿದೆ, ರಿಪೇರಿ ಮಾಡೋಣ ಅಂತ ಹೇಳಿದಾರಂತೆ. ನೋಡೋಣ. ಜಮ್ಮು ಕಾಶ್ಮೀರದ ನಗ್ರೋಟಾದಲ್ಲಿ ನಿನ್ನೆ ಹುತಾತ್ಮರಾದ 7 ಮಂದಿ ಸೈನಿಕರಲ್ಲಿ ಬೆಂಗಳೂರಿನ ಮೇಜರ್ ಅಕ್ಷಯ್ ಗಿರೀಶ್ ಕುಮಾರ್ ಕೂಡ ಒಬ್ಬರು. ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ಸಾದಹಳ್ಳಿ ಗೇಟ್ ಬಳಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಅವರ ತಂದೆ ಎಲ್ಲ ವಾಸ ಮಾಡ್ತಿದ್ದಾರೆ. ಪತ್ನಿ ಕೋರಮಂಗಲದಲ್ಲಿ ವಾಸ. ಮಗನ ಸಾವಿನ ವಿಷಯ ತಿಳಿದು ಪೋಷಕರೆಲ್ಲ ದೆಹಲಿಗೆ ದೌಡಾಯಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ತರಲಾಗ್ತಾ ಇದೆ. ಸಂಜೆ 4 ಗಂಟೆಗೆ ಹೆಬ್ಬಾಳದಲ್ಲಿರುವಂತಹ ಚಿತಾಗಾರದಲ್ಲಿ ಅವರದ್ದು ಎಲ್ಲ ಅಂತ್ಯಕ್ರಿಯೆಗಳು ನಡೆಯುತ್ತೆ. ಒಂದು ಕಾಲೇಜಿನಲ್ಲಿದ್ದಾಗಲೇ ಕಾಲೇಜಿನ ಮಧ್ಯದಲ್ಲೇ ಬಿಟ್ಬಿಟ್ಟು ಕಡೆಗೆ ಸೈನಿಕ ಶಾಲೆಗೆ ಹೋಗಿ ಅಲ್ಲಿ ಸೈನ್ಯವನ್ನು ಸೇರಿಕೊಂಡಿದ್ದರು. ಒಟ್ಟಿನಲ್ಲಿ ಒಬ್ಬ ಮಹಾನ್, ಇನ್ನೊಬ್ಬ ದೇಶ ರಕ್ಷಣೆಗೆ ಹೋದಂತಹ ಯೋಧನನ್ನು ನಮ್ಮ ನಗರದಲ್ಲೇ ಇದ್ದವರನ್ನು ಕಳ್ಕೊಂಡಿದ್ವಿ. ಹಿಂದೊಮ್ಮೆ ಜಲಪ್ರಳಯ ಕಂಡಿದ್ದಂತಹ ಚೆನ್ನೈ ಮತ್ತೊಮ್ಮೆ ಮುಳುಗುವ ಸಾಧ್ಯತೆ ಇದೆ. ಕಾಡಾ ಭೀಕರ ಚಂಡಮಾರುತ ಇವತ್ತು ರಾತ್ರಿಯೇ ತಮಿಳುನಾಡಿಗೆ ಅಪ್ಪಳಿಸ್ತಾ ಇದೆ. ಹೀಗಾಗಿ ಮೀನುಗಾರರು ಮತ್ತು ತೀರದ ಪ್ರದೇಶದ ಜನರಿಗೆ ಸುರಕ್ಷಿತ ಪ್ರದೇಶಕ್ಕೆ ತೆರಳೋದಕ್ಕೆ ಸೂಚನೆ ನೀಡಲಾಗಿದೆ. ಈ ಚಂಡಮಾರುತದ ಎಫೆಕ್ಟ್ ಕೇರಳ ಮತ್ತು ಕರ್ನಾಟಕದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ದೇಶಾದ್ಯಂತ ಸಿನಿಮಾ ಮಂದಿರಗಳಲ್ಲಿ ಪ್ರತಿ ಶೋಗೆ ಮುನ್ನ ರಾಷ್ಟ್ರಗೀತೆ ಕಡ್ಡಾಯ. ರಾಷ್ಟ್ರಗೀತೆ ವೇಳೆ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕು, ರಾಷ್ಟ್ರಧ್ವಜವನ್ನು ಸ್ಕ್ರೀನ್ನಲ್ಲಿ ತೋರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ರಾಷ್ಟ್ರಗೀತೆಯನ್ನು ಹೇಗೆ ಹಾಡಬೇಕೆಂಬುದೇ ಗೊತ್ತಿಲ್ಲ ಜನರಿಗೆ, ಅದರ ಬಗ್ಗೆ ನಾವು ತಿಳಿಸಬೇಕು. ಹಾಗಾಗಿ ಇದನ್ನು ಮಾಡಬೇಕು ಅಂತ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಹಾಗೂ ಅಮಿತಾವ್ ರಾಯ್ ನೇತೃತ್ವದ ದ್ವಿಸದಸ್ಯ ಪೀಠ ಹೇಳಿದೆ. ಜನ ಇದನ್ನು, ರಾಷ್ಟ್ರಗೀತೆಯನ್ನು ಗೌರವಿಸುವುದನ್ನು ನನ್ನ ಸಾಂವಿಧಾನಿಕ ದೇಶಭಕ್ತಿ ಅನ್ನೋದನ್ನು ಅರಿತುಕೋಬೇಕು ಅಂತ ಹೇಳಿದೆ. ಚೀನಾದಿಂದ ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಮೊಟ್ಟೆ ಬಂದಾಯಿತು. ಈಗ ಸಕ್ಕರೆ ಬಂದಿದೆ. ಚಿತ್ರದುರ್ಗದ ದಿನಸಿ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಸಕ್ಕರೆ ಸಿಕ್ಕಿದೆ. ಕೋನ್ಬಾವು ಗ್ರಾಮದ ಶಿವರುದ್ರಪ್ಪ ಸಕ್ಕರೆ ಖರೀದಿಸಿ ಮನೆಯಲ್ಲಿ ಡಬ್ಬಕ್ಕೆ ಹಾಕುವಾಗ ಫ್ಯಾನ್ ಗಾಳಿಗೆ ಸಕ್ಕರೆ ಹಾರಿ ಹೋಗಿದೆಯಂತೆ. ಇನ್ನು ಮುಂದೆ ಪಡಿತರದಲ್ಲಿ ಸಕ್ಕರೆ ತಂದ ಮೇಲೆ ಪ್ಯಾನ್ ಹತ್ರ ಇಟ್ಕೊಂಡು ನೋಡ್ಬೇಕು. ನಮ್ಮ ಕಡೆ ಎಲ್ಲ ಇದನ್ನು ಹೊಡೆಯೋದಿದೆ, ಭತ್ತನ ಹೊತ್ತನ್ನು ಹೊಡಿತಾರೆ. ಹೊಡೆದ್ಬಿಟ್ಟು ಹಿಂಗೆ ಗಾಳಿ ಫ್ಯಾನ್ ಹಾಕ್ಬಿಟ್ಟು ಹಿಂಗಂದ್ರೆ ಹೊಟ್ಟು ಹೋಗತ್ತೆ, ಇದು ಉಳ್ಕೋಬೇಕು ಅಂತ, ಹುಲ್ಲೋಗತ್ತೆ, ಕಸ ಎಲ್ಲ ಹೋಗತ್ತೆ ಅಂತ. ಹಂಗೆ ಇನ್ಮೇಲೆ ಸಕ್ಕರೆ ಮನೆಗೆ ತಂದ ಮೇಲೆ ಪ್ಯಾನ್ ಹಾಕ್ಬಿಟ್ಟು ಹಿಡ್ಕೊಂಡು ನೋಡಿ ಯಾವ್ದು ಆರೋಗತ್ತೆ ಅಂತ. ಪಡಿತರದಲ್ಲಿ ಸಕ್ಕರೆ ಆರುತ್ತೆ ಸರ್, ಉಪ್ಪು ಕರಗಲ್ಲ. ಉಪ್ಪು ಕರಗಲ್ಲ, ಸಕ್ಕರೆ ಆರುತ್ತೆ. ಈಗ ನನ್ನ ಭಾಗ್ಯ, ಯಾವ ಭಾಗ್ಯ ಇದು. ಆಲ್ ರೈಟ್, ಇವತ್ತಿನ ಬಿಗ್ ಬುಲೆಟಿನ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾವು ಹೋಗಿ ಬರ್ತೀವಿ. ನಮಸ್ಕಾರ, ಗುಡ್ ನೈಟ್. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಅಂದಂಗೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.